ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿರಿಯರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕೆಂದು ಫೌಂಡೇಶನ್ ಬೆಳಗಾವಿ ಕೂಡ ಆಗ್ತಾ ಇದ್ದಾರೆ. ಜೊತೆಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ವೇದಿಕೆಗೆ ಆಗ್ತಾ ಇದ್ದಾರೆ. ಅವ್ರನ್ನ ಆತ್ಮೀಯವಾಗಿ ವೇದಿಕೆಗೆ ಮಾಡಿಕೊಡ್ತಾ ಇದ್ದೇವೆ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಬೆಳಗಾವಿ, ಉಪನಿರ್ದೇಶಕರ ಕಾರ್ಯಾಲಯ ಬೆಳಗಾವಿ, ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ದಕ್ಷಿಣ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ನಗರ ವಲಯ ಬೆಳಗಾವಿ ಇವರ ನೇತೃತ್ವದಲ್ಲಿ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಅಭಿನಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇದೀಗ ತಾನೇ ನಮ್ಮ ನಗರ ವಲಯದ ನಮ್ಮೆಲ್ಲರ ಜೊತೆ ಕ್ಷೇತ್ರ ಚೇತನವಾದಂತ ಶ್ರೀಯುತ ಐಡಿಗಿರಿ ಸರ್ ಅವರು ಕೂಡ ಆಗ್ತಾ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬಂಧುಗಳೇ, ಸಾಧನೆಗೆ ಬೇಕು ಪ್ರಯತ್ನ, ಪ್ರಯತ್ನಕ್ಕೆ ಬೇಕು ಪ್ರೋತ್ಸಾಹ, ಪ್ರೋತ್ಸಾಹಕ್ಕೆ ಬೇಕು ಬಹುಮಾನ ಸನ್ಮಾನ ಆಗುವಂತ ನಿಟ್ಟಿನಲ್ಲಿ ನಮ್ಮ ನಗರ ವಲಯದಲ್ಲಿ ಎನ್ಎಂಎಸ್ ಪರೀಕ್ಷೆಯಲ್ಲಿ ಅದ್ಭುತ ಅಪ್ರತಿಮ ಸಾಧನೆಗಿರತಕ್ಕಂಥ ಎಲ್ಲ ಸಾಧಕರ ವಿದ್ಯಾರ್ಥಿಗಳನ್ನ ಆತ್ಮೀಯವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ವತಿಯಿಂದ ಸನ್ಮಾನಿಸುವಂತಹ ಕಾರ್ಯಕ್ರಮಕ್ಕೆ ಇದೀಗ ನಾವು ಅಣಿಯಾಗಿದ್ದೇವೆ. ಇದೀಗ ಈ ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮೂಲಕ ಈಗ ಚಾಲನೆಗೊಳಿಸ್ತಾ ಇದ್ದಾರೆ ಉಷಾತಾಯಿ ಗುಂಡಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿ. ಗೌರವಿಸುತ್ತಾ ಗಜಮುಖರನ್ನ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಆಶಿಸಿದಂತ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಇದೇ ವಿದ್ಯಾರ್ಥಿಗಳು ಆಗಮಿಸಿದಂತ ಗಣ್ಯರನ್ನ ಸಮಸ್ಯೆಯನ್ನ ಮೂಲಕ ನಮಸ್ಕಾರ ಇದ್ದಾರೆ. ಎಲ್ಲ ಸಾಧಕ ವಿದ್ಯಾರ್ಥಿಗಳನ್ನ ಅಭಿಮಾನದಿಂದ ಸತ್ಕರಿಸಲಿಕ್ಕೆ, ಅವರಿಗೆ ಪ್ರೇರಣೆ ನೀಡಲಿಕ್ಕೆ ಆಗ್ತಿರತಕ್ಕಂಥ ಎಲ್ಲ ಗಣ್ಯರನ್ನ ತಮ್ಮೆಲ್ಲರನ್ನ ತಮಿಳುನಾಡಿನಿಂದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಆಗಮಿಸಿದಂತ ಗಣ್ಯರನ್ನ ಸಮಸ್ಯೆಯನ್ನ ಆತ್ಮೀಯವಾಗಿ ಸ್ವಾಗತಿಸಿ ಶ್ರೀ ಎಕ್ಕೆ ಮುಖ್ಯೋಪಾಧ್ಯಾಯರು ಉಷಾತಾಯಿ ಗುಂಪಿ ಭಾರತೀಯ ವಿದ್ಯಾರ್ಥಿಗಳು ಈ ಎನ್ಎಂಎಸ್ ಪರೀಕ್ಷೆಯಲ್ಲಿ ಹೆಚ್ಚು ಒಂದು ಪಡೆದು ಈ ಶಿಷ್ಯ ವೇತನಕ್ಕೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಳಗಾವಿ ನಗರ ವಲಯದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ ರವಿ ಭಜಂತ್ರಿ ಸಾಹೇಬರಿಗೆ ಆಗಮಿಸಿದ್ದಾರೆ. ಸರ್ ಅವರಿಗೆ ಗುಲಾಬಿ ಪುಷ್ಪ ನೀಡಬೇಕಂತೂ ನಾನು ವಿದ್ಯಾರ್ಥಿನಿಯಲ್ಲಿ ಕೇಳ್ಕೊಳ್ತೇನೆ. ಕ್ಷೇತ್ರ ಸಮನ್ವಯಾಧಿಕಾರಿಗಳಾದಂತಹ ಶ್ರೀ ಐಡಿ ಹಿರೇಮಠ ಸಾಹೇಬರು ಅವರಿಗೂ ಕೂಡ ಒದಗಿಸಲಿಕ್ಕೆ ಸ್ಪಾನ್ಸರ್ ಆಗಿಗಳಾದಂತಹ ಶ್ರೀ ದೀಪಕ್ ಹೆಲ್ಲೇಕರ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಎಲ್ಲ ಶಿಕ್ಷಕರ ಪರವಾಗಿ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಈ ಎನ್ಎನ್ಎಂಎಸ್ಗೆ ನೋಡಲ್ ಅಧಿಕಾರಿಗಳಾದಂತಹ ಶ್ರೀಮತಿ ಸವಿತಾ ತಿಗಡಿ ಮೇಡಮ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಮತ್ತು ವಿದ್ಯಾರ್ಥಿನಿ ಗುಲಾಬಿ ಪುಷ್ಪ ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಅದೇ ಮುಳ್ಬಾಗಲ್ಲಿ ಕ್ಲಸ್ಟರಿನ ಸಿಆರ್ಪಿಗಳಾದಂತಹ ಶ್ರೀಮತಿ ಮಂಜುಳಾ ಮೇಡಮ್ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಗುಲಾಬಿ ಪುಷ್ಪವನ್ನು ನೀಡಿ ನಾವು ಆದರದಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನೀವು ವಿವಿಧ ಶಾಲೆಗಳಿಂದ ಎಲ್ಲ ಶಿಕ್ಷಕರು, ಎಲ್ಲ ಪಾಲಕರು ಮತ್ತು ವಿದ್ಯಾರ್ಥಿಗಳು ಬಂದಿದ್ದೀರಿ. ನೀವು ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸಮಸ್ತರನ್ನ ಆತ್ಮೀಯವಾಗಿ ಸ್ವಾಗತಿಸಿ ಗೌರವಿಸತಕ್ಕಂಥ
ಶ್ರೀ ಎಂ.ಕೆ. ಮಾಧವ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಅವರನ್ನು ಕೂಡ ಪುಷ್ಪಾರ್ಪಣೆ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ನಮ್ಮ 8ನೇ ತರಗತಿಯ ವಿದ್ಯಾರ್ಥಿಗಳನ್ನ ಒಂದು ಉಜ್ವಲ ಭವಿಷ್ಯಕ್ಕೆ ಪ್ರೇರಣೆಯನ್ನ ಮೆಟ್ಟಿಲನ್ನ ಒದಗಿಸತಕ್ಕಂಥ ಈ NMMS ಸಾಧಕರನ್ನ ಸನ್ಮಾನಿಸುವಂತ ಈ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಅದ್ವಿತೀಯವಾಗಿರ್ತಕ್ಕಂಥದ್ದು, ಅಪ್ರತಿಮವಾಗಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದ ಒಂದು NMMS ಪರೀಕ್ಷಾ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನ ಆಡ್ತಾ ಇದ್ದಾರೆ ನಮ್ಮ ನಗರ ವಲಯದ ಶಿಕ್ಷಣ ಸಂಯೋಜಕರು ಹಾಗೂ NMMS ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಸವಿತಾ ತಿಗಡಿ ಅವರು. ನಮನಗಳು. NMMS ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಪರೀಕ್ಷೆ ಇರುವುದು ಸರ್ಕಾರಿ ಮತ್ತು ಅನುದಾನಿತ ಶಾಲೆಯಲ್ಲಿ ಓದುತ್ತಿರುವ 8ನೇ ತರಗತಿಯ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಮಾತ್ರ. ಇದು ಕೇಂದ್ರ ಸರ್ಕಾರ ಕೊಡಮಾಡಿದಂತಹ MHRD ಮುಖಾಂತರ ನಮ್ಮ ರಾಜ್ಯದಲ್ಲಿ DSERT ವತಿಯಿಂದ ನಡೆಸುತ್ತಿರುವಂತಹ ಒಂದು ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಒಟ್ಟು 50,000 ರೂಪಾಯಿಗಳನ್ನು ಶಿಷ್ಯ ವೇತನ ರೂಪದಲ್ಲಿ ನಮ್ಮ ಘನ ಸರ್ಕಾರವು ನೀಡುತ್ತಿದೆ. ಇಂತಹ ಒಂದು ಸೌಲಭ್ಯವನ್ನು ಇಂದಿನವರೆಗೆ 2020-21ನೇ ಸಾಲಿನಲ್ಲಿ 65 ವಿದ್ಯಾರ್ಥಿಗಳು ಪಡೆದಿದ್ದರು. 21 ಮತ್ತು 22ನೇ ಸಾಲಿನಲ್ಲಿ ನಮ್ಮ ನಗರ ವಲಯದಿಂದ 73 ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡೆದುಕೊಂಡಿದ್ರು. ಅದೇ ತೆರನಾಗಿ 23-24ನೇ ಸಾಲಿನಲ್ಲಿ 98 ಗರಿಷ್ಠ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದರು. ಕಳೆದ ವರ್ಷ 2024 ಮತ್ತು 25ನೇ ಸಾಲಿನಲ್ಲಿ 73 ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡೆದುಕೊಂಡು ಸತತವಾಗಿ ನಮ್ಮ ನಗರ ವಲಯವು 7 ಬಾರಿ ಪ್ರಥಮ ಸ್ಥಾನದಲ್ಲಿ, ನಮ್ಮ ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನವನ್ನು ನಮ್ಮ ಇಲಾಖೆಗೆ. ಇದಕ್ಕೆಲ್ಲ ಪ್ರೇರಕ ಶಕ್ತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಎಲ್ಲ ಸಂಪನ್ಮೂಲ ಶಿಕ್ಷಕರ ಪರಿಶ್ರಮ. ಏಕೆಂದರೆ ದಸರಾ ರಜೆಯಲ್ಲೂ ಕೂಡ, ದಸರಾ ರಜೆ ಪ್ರಾರಂಭವಾಗಿದ್ದು ಕಳೆದ ವರ್ಷ ಅಕ್ಟೋಬರ್ 3ರಿಂದ 8ನೇ ದಿನಾಂಕದವರೆಗೂ ನಮ್ಮ ಎಲ್ಲ ಶಿಕ್ಷಕರು ನಿಸ್ವಾರ್ಥವಾಗಿ ಯಾವುದೇ ಫಲಾಪೇಕ್ಷೆ, ಕೇವಲ ಫಲಾಪೇಕ್ಷೆ ಏನಾದರೂ ಇದ್ರೆ ನಮ್ಮ ಶಿಕ್ಷಕರಿಗೆ ಎಲ್ಲ ಮುದ್ದು ಮಕ್ಕಳ ಗೆಲುವಿನ ನಗುವಿನಲ್ಲಿ ಮಾತ್ರ ಆ ಒಂದು ಉದ್ದೇಶ ಇಟ್ಟುಕೊಂಡು ನಿಸ್ವಾರ್ಥ ಸೇವೆಯನ್ನ ಸತತ 5 ದಿನಗಳ ಕಾಲ ಎಲ್ಲಾ ಮಾಧ್ಯಮದಲ್ಲಿ, ಮರಾಠಿ ಮಾಧ್ಯಮದ ಮಕ್ಕಳಿಗೆ ಮಹಿಳಾ ವಿದ್ಯಾಲಯದಲ್ಲಿ ಹಾಗೂ ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇಸ್ಲಾಮಿಯಾ ಪ್ರೌಢಶಾಲೆಯಲ್ಲಿ ಹಾಗೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ GA ಪ್ರೌಢಶಾಲೆಯಲ್ಲಿ 5 ದಿನಗಳವರೆಗೆ ಸತತವಾಗಿ ಎಲ್ಲ ಸಂಪನ್ಮೂಲ ಶಿಕ್ಷಕರು ಅವರನ್ನ ತರಬೇತಿಗೊಳಿಸಿದ್ರು. ತದನಂತರದಲ್ಲಿ ನವೆಂಬರ್ದಿಂದ ಆಯಾ ಶಾಲೆಯಲ್ಲಿ ಈ ಒಂದು ತರಬೇತಿ ಮುಂದುವರಿಯಿತು. ಡಿಸೆಂಬರ್ನಲ್ಲಿ ಎಲ್ಲ ಮತ್ತೆ 4 ಕೇಂದ್ರಗಳನ್ನಾಗಿ ಮಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ, ಈ ಭಾರತ್ ನಗರ್ 17 ಶಾಲೆಯಲ್ಲಿ, ಸ್ವಾಧ್ಯಾಯ ವಿದ್ಯಾಮಂದಿರದಲ್ಲಿ ಹಾಗೂ ಮಾಂತೇಶ್ ನಗರ್ ವಂಟ್ಮೂರಿ ಕಾಲನಿ ಸರ್ಕಾರಿ ಪ್ರೌಢಶಾಲೆ ವಂಟ್ಮೂರಿ ಕಾಲನಿಯಲ್ಲಿ 4 ಕೇಂದ್ರಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷೆಗೆ ಪೂರಕವಾಗಿರುವಂತಹ ಎಲ್ಲ ತರಬೇತಿಯನ್ನು ನಮ್ಮ ಶಿಕ್ಷಕರು ನೀಡಿದ್ದಾರೆ. ಅದರ ಫಲವಾಗಿಯೇ ಇವತ್ತು ನಾವು 74 ವಿದ್ಯಾರ್ಥಿಗಳ ಮೊಗದಲ್ಲಿ ನಗುವನ್ನು ಕಾಣುತ್ತಿದ್ದೇವೆ. ಈ ಎಲ್ಲದಕ್ಕೂ ಕಾರಣೀಭೂತರಾದಂತಹ ಎಲ್ಲ ಸಂಪನ್ಮೂಲ ಶಿಕ್ಷಕರು, ಅಧಿಕಾರಿ ವರ್ಗದವರಿಗೂ ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಪ್ರತಿಭೆ ನಿನ್ನ ಕೈಯಲ್ಲಿದ್ದರೆ ಪ್ರತಿ ಹೆಜ್ಜೆಯಲ್ಲೂ ಗೆಲುವಿನ ನಗುವನ್ನು ಚೆಲ್ಲುತ್ತೀರಿ ಅಂತ ಹೇಳ್ತಾ ನಂದೆರಡು ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಒಂದು ಕಾಲದಲ್ಲಿ ನಮ್ಮ ಬೆಳಗಾವಿ ನಗರ ವಲಯದಿಂದ 10-11 ವಿದ್ಯಾರ್ಥಿಗಳು NMMS ಪರೀಕ್ಷೆಯಲ್ಲಿ ಸಾಧನೆಗೈದ್ರೆ ಹೆಚ್ಚಾಗಿತ್ತು. ಆದರೆ ನಮ್ಮ ನಗರ ವಲಯದ ನಮ್ಮ ಹೆಮ್ಮೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ, ನಮ್ಮ ನೋಡಲ್ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ವರ್ಷದಿಂದ ವರ್ಷಕ್ಕೆ ನಮ್ಮ NMMS ಸಾಧಕರ ಸಂಖ್ಯೆ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ಮೂಲಕ ಅವ್ಯಾಹತವಾಗಿ ಒಂದು ಇಂಥ ಸಾಧನೆ ಕೈತಾ ಇರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ಸಂಗತಿ ಅಂತ ಹೇಳಿ
ಪ್ರಾಸ್ತಾವಿಕ ನುಡಿಗಳ ಮೂಲಕ ಹೆಮ್ಮೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಶ್ರೀಮತಿ ಸವಿತಾ ತಿಗಡಿ ಶಿಕ್ಷಣ ಸಂಯೋಜಕರು ಹಾಗೂ ನೋಡಲ್ ಅಧಿಕಾರಿಗಳು NMMS ನಗರ ವಲಯ ಬೆಳಗಾವಿ ಇವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸೋಣ. ಬಂಧುಗಳೇ, ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ದೀಪಕ್ ರಾಮೋಜಿ ಕಿಲ್ಲಿಕರ್ ಇವರ ಒಂದು ಪರಿಚಯವನ್ನು ಮಾಡಲಿಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸುತ್ತದೆ. ಶ್ರೀಯುತರು ಅಸ್ಮಿತಾ ದೀಪ್ ಫೌಂಡೇಶನ್ ಬೆಳಗಾವಿ ಮೂಲಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಒಂದು ಕಾರ್ಯಗಳನ್ನ ಕೈತಾ ಇದ್ದಾರೆ. ಶ್ರೀಯುತ ದೀಪಕ್ ರಾಮೋಜಿ ಕಿಲ್ಲಿಕರ್ ಇವರು ಬೆಳಗಾವಿಯ ಸರ್ಕಾರಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 5 ಚವಾಟಗಲ್ಲಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿದ್ದಾರೆ. ಈ ಅವಧಿಯಲ್ಲಿ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳ ಸಂಖ್ಯೆ 1300 ಎಂಬುದು ಆ ಶಾಲೆಯ ಗತವೈಭವವನ್ನು ಸಾರುತ್ತದೆ. ತದನಂತರ GSS ಕಾಲೇಜಿನಿಂದ BSc ಪದವಿಯನ್ನು ಪಡೆದು ಪುಣೆಯ ಕ್ರ್ಯಾಕ್ವೆಲ್ ಕಿರ್ಲೋಸ್ಕರ್ ನ್ಯೂಮಟಿಕ್ ಕಂಪನಿ, ಫೋರ್ಸ್ ಮೋಟಾರ್ ಮುಂತಾದ ಕಂಪನಿಗಳಲ್ಲಿ ತನಿಖಾ ವಿಭಾಗದ ಮುಖ್ಯಸ್ಥರಾಗಿ ನಿವೃತ್ತರಾಗಿದ್ದಾರೆ. ಶ್ರೀಯುತರು ಪುಣೆಯಲ್ಲಿ ಉದ್ಯೋಗದಲ್ಲಿದ್ದಾಗ ಬೆಳಗಾವಿಯಿಂದ ಪುಣೆಗೆ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಬರ್ತಿದ್ದ ಹಲವಾರು ಜನ ಅನುಭವಿಸುತ್ತಿದ್ದ ಆರ್ಥಿಕ ಸಂಕಷ್ಟಗಳನ್ನು ಅರಿತು ಅವರಿಗೆ ಸಹಾಯ ಮಾಡಲು ಬೇರೆ ಬೇರೆ ಕಂಪನಿಗಳಲ್ಲಿ ಉದ್ಯೋಗದಲ್ಲಿದ್ದ ತಮ್ಮ ಬೆಳಗಾವಿಯ ಸ್ನೇಹಿತರನ್ನ ಸಂಪರ್ಕಿಸಿ ಬೆಳಗಾವಿ ಮಿತ್ರ ಮಂಡಳಿ ಹೆಸರಿನ ಸಂಘಟನೆ ಪ್ರಾರಂಭಿಸಿ ನೆರವಿನ ಹಸ್ತ ಚಾಚಿದ್ದರು ಎಂಬ ಸಂಗತಿ ಅವರ ಮಾನವೀಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. 1999ರಲ್ಲಿ ಬೆಳಗಾವಿಯಲ್ಲಿ ಅಸ್ಮಿತಾ ದೀಪ್ ಫೌಂಡೇಶನ್ ಸ್ಥಾಪಿಸಿ ಉಚಿತ ಆರೋಗ್ಯ ತಪಾಸಣೆ, ನೇತ್ರ ತಪಾಸಣೆ ಶಿಬಿರಗಳನ್ನು ಆಯೋಜಿಸಿದ್ದಾರೆ. 2012ರಲ್ಲಿ ಸೇವಾ ನಿವೃತ್ತಿ ಹೊಂದಿದ ಶ್ರೀಯುತರು ಬೆಳಗಾವಿಯ ಹಲವಾರು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಕಾರ್ಯೋನ್ಮುಖರಾಗಿದ್ದಾರೆ. ಅಲ್ಲದೆ ತಾವು ಕಲಿತ MBS ನಂಬರ್ 5 ಚವಾಟಗಲ್ಲಿ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಲು ಹಳೆಯ ವಿದ್ಯಾರ್ಥಿಗಳ ಸಂಘ ಸ್ಥಾಪಿಸಿ ಕಂಪ್ಯೂಟರ್ ಸೌಲಭ್ಯ, ಗ್ರೀನ್ ಬೋರ್ಡ್, ಶಾಲೆಯ ಬಣ್ಣದ ಕಾಮಗಾರಿ, ಮೇಲ್ಚಾವಣಿ ದುರಸ್ತಿ, ಬೆಂಚ್ ಪೂರೈಕೆ ಮುಂತಾದ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ಜೊತೆಗೆ ಮಾಜಿ ವಿದ್ಯಾರ್ಥಿಗಳ ಸಂಘಟನೆಯ ಸಹಯೋಗದಲ್ಲಿ ತಾವು ಕಲಿತ ಈ ಶಾಲೆಯ ಶತಮಾನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಹಲವಾರು ಹಳೆಯ ವಿದ್ಯಾರ್ಥಿಗಳು ಈ ಶಾಲೆಗೆ ಆಗಾಗ್ಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಬೋಧನೆ ಮಾಡುತ್ತಿದ್ದಾರೆ. ಶ್ರೀಯುತರ ಈ ಎಲ್ಲ ಪ್ರಯತ್ನಗಳ ಫಲವಾಗಿ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆಯು ವೃದ್ಧಿಸಿದೆ. ಬೆಳಗಾವಿ ನಗರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಬೆಳಗಾವಿ ನಗರದ NMMS ವಿದ್ಯಾರ್ಥಿಗಳನ್ನು ಸನ್ಮಾನಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳನ್ನು ಗೌರವಿಸಲು ತಮ್ಮ ಅಸ್ಮಿತಾ ದೀಪ್ ಫೌಂಡೇಶನ್ ಬೆಳಗಾವಿ ವತಿಯ ಮೂಲಕ ಸಹಯೋಗ ನೀಡಲು ತುಂಬಾ ಹರ್ಷವೆನಿಸುತ್ತದೆ ಎಂಬ ತಮ್ಮಂತರಂಗದ ಆನಂದವನ್ನು ವ್ಯಕ್ತಪಡಿಸಿ ಎಲ್ಲ ಸಾಧಕ ವಿದ್ಯಾರ್ಥಿಗಳ ಉಜ್ವಲಕ್ಕಾಗಿ ಶುಭ ಹಾರೈಸ್ತಾ ಇದ್ದಾರೆ. ಅವರ ಪರಿಚಯ ನಮಗೆ ಅವರ ಬಗ್ಗೆ ಅಭಿಮಾನ ಮತ್ತು ಹೆಮ್ಮೆಯನ್ನು ಮೂಡಿಸಿದೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನ ಸಲ್ಲಿಸೋಣ. ದೀಪ ಪ್ರಜ್ವಲನೆಯ ಮೂಲಕ ನಮ್ಮೆಲ್ಲ ಸಾಧಕ ವಿದ್ಯಾರ್ಥಿಗಳ ಒಂದು ಭವಿಷ್ಯ ಉಜ್ವಲಮಯವಾಗಲಿ, ಜ್ಯೋತಿಮಯವಾಗಲಿ ಅಂತೇಳಿ ಎಲ್ಲ ಗಣ್ಯರು ಇದೀಗ ದೀಪ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಕೆಲವು ಉದ್ಘಾಟಕರಾಗಿರ್ತಕ್ಕಂಥ ಶ್ರೀ ದೀಪಕ್ ರಾಮೋಜಿ ಕಿಲ್ಲಿಕರ್ ಅವರು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಾನ್ಯ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು, ಜೊತೆಗೆ ನಮ್ಮ ನಗರ ವಲಯದ ಉಪೋಪಾಧ್ಯಾಯ ಸಂಘದ ಅಧ್ಯಕ್ಷರಾದ ಸೋಮೂರ್ ಸರ್ ಅವರು, ಶ್ರೀಯುತ MK ಮಾಧವ್ ಸರ್ ಅವರು, ಇವರೆಲ್ಲರೂ ಕೂಡ ಅತ್ಯಂತ ಒಂದು ಆನಂದದಾಯಕವಾದಂತಹ ಸಂಘದ ಅಧ್ಯಕ್ಷರಾದಂತ ಶ್ರೀಯುತ ಸೋಮೂರ್ ಸರ್ ಅವರು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ದೀಪಕ್ ರಾಮೋಜಿ ಕಿಲ್ಲಿಕರ್ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಉದ್ಘಾಟನಾ ಪರವಾಗಿರ್ತಕ್ಕಂಥ ಪ್ರೇರಣಾತ್ಮಕ ನುಡಿಗಳನ್ನು ಆಡ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. आप लोगों के सामने मैं खड़ा हूँ. मैं कभी आपके उम्र में था, मैं भी ऐसे आपके पास था. जब मैं कोई बोलता था और हमारे सर अगर कुछ बोलते थे तो अगर नमस्कार बोला तो उसको रिस्पॉन्स हर स्टूडेंट ने देना चाहिए. नमस्कार. आज का जो प्रोग्राम चल रहा है उसमें रवि भजंत्री सर, सविता मैडम, मादार सर, सौनर सर, हिरेमठ सर और आप सब उपस्थित जो बच्चे लोग और उनके कोई पालक है तो उनको मैं पहला अभिवादन करता हूँ. और मुझे इधर आके कुछ बात करने के लिए मुझे जो मौका दिया इसके लिए मैं सविता तिगड़े मैडम का बहुत आभार हूँ. और मुझे इतनी खुशी है आप जैसे बच्चों को
प्रेरणा देने के लिए मुझे यहाँ बुलाया गया। और मुझे पाटिल सर ने जब बताया कि बच्चे लोगों को कुछ तो सर्टिफिकेट देकर उन्होंने जो उपलब्धि हासिल की है तो उनको कुछ तो उनको प्रोत्साहन देना चाहिए, उनको इंस्पिरेशन देना चाहिए। इसके लिए मुझे बुलाया था और मैंने भी हाँ भर दी। और मैं अभी आपसे ज़्यादा बात नहीं करूँगा क्योंकि वक्त भी बहुत हो चुका है और आपको जाना ही है। और दूसरी एक बात है कि आप लोगों ने जो यश प्राप्त किया है NMMS में, आपने जो उत्तीर्ण होकर आपको जो सिलेक्शन मिला है, आप उनका अच्छी तरह से इस्तेमाल करके जो निधि जो गवर्नमेंट की तरफ से आपसे मिलता है उसका अच्छा इस्तेमाल करके अगली जो पढ़ाई आप जो करने वाले हैं वो बहुत अच्छी तरह से करो, दिल लगा के काम करो, दिल लगा के पढ़ो। और जब आप बड़े होंगे तो कोई पीछे रहेगा ऐसा नहीं होना चाहिए। जिससे आज जो आपने उपलब्धि प्राप्त की है उससे अच्छी उपलब्धि आपको आगे मिलनी चाहिए। तो मैं आप लोगों को आज सबको शुभेच्छा देता हूँ और मैं यहाँ ही रुक जाता हूँ। आपने मुझे बुलाया और मुझे बोलने के लिए मौका दिया, आपके लिए थैंक्स करता हूँ। ಪ್ರೇರಣೆ ನೀಡಲಿಕ್ಕೆ ಮಾನ್ಯರು ತಮ್ಮೆಲ್ಲರನ್ನ ಅಭಿನಂದನೆ ಮಾಡಲಿಕ್ಕೆ ತಮ್ಮ ಅಸ್ಮಿತಾ ದಿ ಫೌಂಡೇಶನ್ ವತಿಯಿಂದ ಸಹಯೋಗವನ್ನು ನೀಡಿದ್ದಾರೆ. ನಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ತಮ್ಮ ಉದ್ಘಾಟನಾ ಪರ ನುಡಿಗಳಾಗಿರ್ತಕ್ಕಂಥ ಶ್ರೀಯುತ ದೀಪಕ್ ರಾಮಜಿ ಕಿಲ್ಲೇಕರ್ ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು. ಸಾಧನೆ ಮೂಲಕ ನಮ್ಮ ನಗರ ವಲಯದ ಹೆಮ್ಮೆಯನ್ನ ಕೀರ್ತಿಯನ್ನು ಹೆಚ್ಚಿಸತಕ್ಕಂಥ ವಿದ್ಯಾರ್ಥಿಗಳ ಪರವಾಗಿ ತನ್ನ ಸಾಧನೆಯ ಅನಿಸಿಕೆಯನ್ನ ನಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ ಕುಮಾರ್ ಅಥರ್ವ್ ಗವಳಿ, ABS ನಂಬರ್ 3 ಕಾಸ್ಪಾಡ್ ಬೆಳಗಾವಿ. ಈ ವಿದ್ಯಾರ್ಥಿ. ಎಲ್ಲರಿಗೂ ನಮಸ್ಕಾರ. ನಾನು ABS ನಂಬರ್ 3 ಶಾಲೆಯಿಂದ ಬಂದಿದ್ವಿ. ನನಗೆ NMMS ಅಂದರೆ ಏನು ಗೊತ್ತಿರಕ್ಕಿಲ್ಲ. ಮತ್ತು ನಮ್ಮ ಶಾಲೆಯ ಎಲ್ಲ ಸರ್ಗಳು NMMS ಅಂದರೆ ಏನ ಅಂತ ಹೇಳ್ಕೊಟ್ಟು ಎಷ್ಟು ವಿಷಯ ಅಂತಲೂ ನನಗೆ ಗೊತ್ತಿರಕ್ಕಿಲ್ಲ. ಆ ಪಾಸದಲ್ಲಿ ಏನು ಸೌಲಭ್ಯ ಇದೆ ಅಂತಲೂ ಗೊತ್ತಿರಕ್ಕಿಲ್ಲ. ಮತ್ತು ನಮ್ಮ ಶಾಲ್ಯಾಗ NMMS ಅಂದರೆ ಏನ ಮತ್ತು ಅದರೊಳಗೆ ಎರಡು ವಿಷಯಗಳು ಬರ್ತಾವು, ಸ್ಯಾಟ್ ಮತ್ತು ಜಿಮ್ಯಾಟ್ ಅಂತೇಳಿ. ಸ್ಯಾಟ್ ಅಂದ್ರೆ ಮತ್ತು ವಿಷಯ ಬರ್ತಾವು, ವಿಜ್ಞಾನ, ಸಮಾಜ, ಗಣಿತ. ಮತ್ತು ಜಿಮ್ಯಾಟ್ ಅಂದ್ರೆ ಮೆಂಟಲ್ ಎಬಿಲಿಟಿ ಅಂತ. ಅದ್ರೊಳಗೆ ಲೆಕ್ಕಗಳು ಬರ್ತಾವು, ಚೌಕ ಲೆಕ್ಕಗಳು ಬರ್ತಾವು ಒಟ್ಟು. ಮತ್ತು ನಮ್ಮ ಶಾಲ್ಯಾಗ ಪ್ರತಿದಿನ ಬೆಳಿಗ್ಗೆ ಟೆಸ್ಟ್ ತಗೋತಿರು, OMR ಶೀಟನ್ನು ಹೊರ ಕೊಡ್ತಿರು, ಸ್ಕ್ರೀನ್ಯಾಗ ಕ್ವಶನ್ ಪೇಪರ್ ಹಾಕಿರು ಮತ್ತು ಅದ್ರ ಎಕ್ಸಾಮ್ ಕೊಡ್ತಿರು. ಮತ್ತು ಪ್ರತಿದಿನ ಶಾಲೆ ಬಿಟ್ಟ ನಂತರ ಕ್ಲಾಸ್ ಕೊಡ್ತಿರು, ಕ್ಲಾಸ್ ಹೇಳ್ತಿರು. 17 ನಂಬರ್ ಶಾಲ್ಯಾಗ ಕ್ಲಾಸ್ ಇರ್ತಿರು. ಮತ್ತು ನಮಗೂ ಭಾಳ ಅನುಕೂಲ ಆಗ್ತದೆ. ಮತ್ತು ನಮ್ಮ ಅಕ್ಟೋಬರ್ ರಜೆ ಇತ್ತು ಅವಾಗ ಕ್ಲಾಸ್ ಇರ್ತಿದ್ರು ಹೈಸ್ಕೂಲ್ ಒಳಗೆ. ಅದು ಹೋಗ್ತಿದ್ವಿ, ಅದು ಭಾಳ ಅನುಕೂಲ ಆಯ್ತು. ಮತ್ತು ನಮ್ಗೆ ನಮ್ಮ ಶಾಲೆಗೆ ಎಲ್ಲ ಥರದ ಅಭ್ಯಾಸ ಇರ್ತವು. ಸಿಲೆಬಸ್ ಹೊರತುಪಡಿಸಿ ಎಲ್ಲ ಬೇರೆ ದೇಶ ಬಗ್ಗೆನೂ ಹೇಳ್ತಿರು. ಮತ್ತು ಆ ದೇಶದ ಕರೆನ್ಸಿ ಅಂದರೆ ಹೆಂಗೆ, ಮತ್ತು ಆ ದೇಶ ಹಂಗೈತಿ ಅಂತೆಲ್ಲ ಹೇಳ್ತಿದ್ರು. ಈಗ ಉದಾಹರಣೆಗೆ ನಮ್ಮ ದೇಶ ಬಾಜುಕನ ಚೀನಾ ಇತ್ತು. ಚೀನಾ ಪಟಾಕ್ಷಿ ಬರ್ತಾವೆ, ಪಟಾಕ್ಷಿ ಮ್ಯಾಲೆ ಇದ್ದ ಬಂದವಲ್ಲ ಅದ್ರೊಳಗೆ ಅವ್ರು ಸ್ಕ್ರೀನ್ ಮಾಡ್ತಾರೆ. ನಮ್ಮ ಭಾರತ ಎಷ್ಟು ಹಿಂದೆ ಅಂತ ನಾವು ತಿಳ್ಕೋಬೇಕು. ಜೊತೆಗೆ ತನ್ನ ಸಾಧನೆಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಯಾವ ರೀತಿ ಮಾರ್ಗದರ್ಶನ ನೀಡಿದ್ರು, ಅದರ ಜೊತೆಗೆ ಇಲಾಖೆ ಯಾವ ರೀತಿ ಪ್ರೇರಣೆಯನ್ನು ನೀಡಿ ಮಾರ್ಗದರ್ಶನ ನೀಡಿತು ಅನ್ನುವಂಥದ್ದ ತನ್ನ ಅಭಿಪ್ರಾಯವನ್ನು ಅರಳು ಹುಡುಗಂತೆ ಅತ್ಯಂತ ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸಿರ್ತಕ್ಕಂಥ ಅಥರ್ವ್ ಗವಳಿ ಇವನಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಶುಭ ದಿನ ಸರ್ವರಿಗೂ ಒಳಿತಾಗಲಿ. ಎಲ್ಲರಲ್ಲಿ ದೇವರು ನೋಡೋಣ. ಸರ್ವೇ ಜನ ಸುಖಿನೋ ಭವಂತು.